ಚಿತ್ರರಂಗದಲ್ಲಿ ವಿಭಿನ್ನ ಕಥಾಹಂದರದ ಮೂಲಕ ಗಮನ ಸೆಳೆಯುತ್ತಿರುವ ಜೆಸ್ಸಿ ದಿ ಯೂನಿವರ್ಸಿಟಿ ಚಿತ್ರದ ನಾಯಕ ನಟ ಪ್ರಖ್ಯಾತ್ ಅವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಸಿನಿಮಾ ಪ್ರಚಾರದ ವೇಳೆ ನಡೆದ ಒಂದು ಸಣ್ಣ ಅಚಾತುರ್ಯದ ಹಿನ್ನೆಲೆಯಲ್ಲಿ ಜವಾಬ್ದಾರಿಯುತ ಪ್ರಜೆಯಾಗಿ ಅವರು ಪೊಲೀಸರ ವಿಚಾರಣೆಗೆ ಹಾಜರಾಗಿ ಸ್ಪಷ್ಟನೆ ನೀಡುವ ಮೂಲಕ ಮಾದರಿಯಾಗಿದ್ದಾರೆ. ಇತ್ತೀಚೆಗೆ ಸಾರ್ವಜನಿಕವಾಗಿ ಮಚ್ಚು ಹಿಡಿದಿದ್ದ ವಿಡಿಯೋ ವೈರಲ್ ಆಗಿತ್ತು. ಯಾರೋ ಅಭಿಮಾನಿ ಕೊಟ್ಟ ಮಚ್ಚನ್ನು ನಟ ಪ್ರಖ್ಯಾತ್ ಹಿಡಿದುಕೊಂಡಿದ್ದರು. ಫೆಬ್ರವರಿ 6ರಂದು ರಾಜ್ಯಾದ್ಯಂತ ಜೆಸ್ಸಿ ಸಿನಿಮಾ ರಿಲೀಸ್ ಆಗಿ ಉತ್ತಮ ಪ್ರತಿಕ್ರಿಯೆ ಕೂಡ ಪಡೆದುಕೊಂಡಿತ್ತು. ಈ ಸಮಯದಲ್ಲಿ ಜೆಸ್ಸಿ ಚಿತ್ರದ ಹೀರೋ ಸೂರ್ಯ ಪ್ರಖ್ಯಾತ್ ವಿವಾದವನ್ನು ತಾವೇ ಮೈಮೇಲೆ ಎಳೆದುಕೊಂಡಿದ್ರು. ಚಿತ್ರಮಂದಿರದಲ್ಲಿ ಅಭಿಮಾನಿಗಳೊಂದಿಗೆ ಚಿತ್ರ ವೀಕ್ಷಣೆಗೆ ನಟ ಪ್ರಖ್ಯಾತ್ ಕೂಡ ಆಗಮಿಸಿದ್ದ ವೇಳೆ ಅಭಿಮಾನಿ ಓರ್ವ ನಿಜವಾದ ಲಾಂಗ್ ತಂದು ನಟನ ಕೈಲಿ ನೀಡಿದ್ರು. ಈ ಘಟನೆಯ ಬಗ್ಗೆ ಗೋವಿಂದರಾಜನಗರ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ರು. ಪ್ರಕರಣ ಕುರಿತಾಗಿ ವಿಚಾರಣೆಗೆಂದು ಪ್ರಖ್ಯಾತ್ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಂದು ಅಚಾನಕ್ಕಾಗಿ ಯಾರೋ ಬಂದು ಮಚ್ಚು ಕೊಟ್ಟ. ನಾನು ಅದನ್ನ ತೆಗೆದುಕೊಂಡು ಎಸೆದುಬಿಟ್ಟೆ. ನಮ್ಮ ಸಿನಿಮಾ ಹೇಳುತ್ತಿರುವುದೇ ಮಚ್ಚು ಹಿಡಿಬಾರದು ಎಂದು. ನಾನು ಪೊಲೀಸರಿಗೂ ಸಹ ಇದನ್ನೇ ಹೇಳಿದ್ದೇನೆ. ಪ್ರಚೋದನೆ ಮಾಡುವ ಉದ್ದೇಶ ನನಗೆ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ವಿಡಿಯೋ ವೈರಲ್ ಆಗಿರೋದು 2 ದಿನ ಆದ್ಮೇಲೆ, ಸೊ ನಾವು ಅದು ಪ್ರಚಾರಕ್ಕೆ ಮಾಡಿದ್ವಿ ಅದು ಅಥವಾ ಇನ್ನೇನೋ ಸಿನಿಮಾ ಗಿಮಿಕ್ ಅಂತ ಹೇಳಕ್ಕೆ ನಾನು ಒಪ್ಕೊಳಕ್ ಆಗಲ್ಲ. ಯಾಕಂದ್ರೆ ಆಮೇಲೆ ನಾನು ತುಂಬಾ ವಿಚಾರಿಸಿ ಯಾರೋ ಒಂದು ಹುಡುಗ ಅಂತ ಹೇಳಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ ಗೋಡನಿಂದ. ಅದೇ ಈಗ ನಾನು ಹೇಳಿದ್ದೀನಿ ಸರ್ ಸ್ಪಷ್ಟವಾಗಿ, ಅದು ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು. ಈಗ ಬಂದು ನನ್ನ ಕೈಗೆ ಕೊಟ್ಟರು. ನಾವು ಯಾವುದೇ ರೀತಿ ಏನಂದ್ರೆ ಪ್ರಚೋದನೆ ಮಾಡೋಕ್ಕೆ ನಾವು ಹೊರಟಿರ್ಲಿಲ್ಲ, ರೌಡಿಸಮ್ನಾಗಲಿ ಲಾಂಗ್ನಾಗಲಿ. ಅಂದರೆ ನಾವು ಸಿನಿಮಾಲಿ ಹೇಳಿರೋ ಸಂದೇಶನೇ ನಾನು ಪೊಲೀಸರಿಗೂ ಹೇಳಿದೆ. ನಾವು ಸಿನಿಮಾ ಮಾಡಿರೋದೇ ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ, ಇವರು ಇದೆಲ್ಲ ಈ ರೀತಿ ಒಳಗಾಗಬಾರ್ದು ಅಂತ ಹೇಳಿದ್ರೆ ನಾವು ಸಿನಿಮಾ ಮಾಡಿರೋದು ಅಂತ ನಾನು ಪೊಲೀಸವ್ರ ಮುಂದೆ ಇಷ್ಟೊತ್ತು ನನಗೆ 1 ಅವರ್ ನಡೀತು ನಮಗೂ ಅವ್ರಿಗೆ ಒಂದು ಮಾತುಕತೆ. ನಮ್ಗೆ ಗೊತ್ತಾಗಲ್ಲ, ನಾವು ನಮ್ಮ ಟೀಮ್ ಜೊತೆ ನಾವು ಒಂದು 15 ದಿನ ಟೀಮು ಎಲ್ಲ ಕಡೆ ರಾತ್ರಿ 1:30ವರೆಗೂ ನಾವು ಥಿಯೇಟರ್ ವಿಸಿಟ್ಗಳನ್ನ ಮಾಡ್ತಾ ಇದೀವಿ. 10:30 ಶೋ ಹೌಸ್ಫುಲ್ ಆದರೆ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದೀವಿ. ಯಾರು ವಿಡಿಯೋ ಮಾಡ್ತಾರೆ, ಯಾರಿಗೆ ಕಳಿಸ್ತಾರೆ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ. ಯಾಕಂದರೆ ಟೀಮಲ್ಲಿ ಇರುತ್ತೆ, ವಾಟ್ಸಪ್ಪಲ್ಲಿ 100-150 ಜನ ಇರ್ತಾರೆ. ಅದು ಯಾರು ಫಾರ್ವರ್ಡ್ ಆಗುತ್ತೆ, ಅದು ಯಾರು ಎಡಿಟ್ ಮಾಡ್ತಾರೆ, ಯಾರಿಗೆ ಕಳಿಸ್ತಾರೆ ಅನ್ನೋದು ನಮಗದು ಮಾಹಿತಿ ಇರಲ್ಲ. ಹಿಡ್ಕೊಳ್ಳಿ ಅಂತ ಬಂದಾಗ ನಾನು ಹಿಡಿದ್ಬಿಟ್ಟು ಹಿಂಗೆ ಎಸ್ತಿರೋದು, ಇದು ಹಿಡಿಬಾರ್ದು ಅಂತಲೇ ಕೂಡ ಸಿನಿಮಾ ಮಾಡಿರೋದು. ನಾವು ಸಿನಿಮಾದ ಹೇಳಿರೋ ಸಂದೇಶನೇ ಅದು ಅಂತ ನಾನು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಹೇಳ್ಬಿಟ್ಟೆ ಎಸ್ತಿರೋದು. ಬಟ್ ನಾನು ಹೌದು ಹಿಡಿಬಾರ್ದಿತ್ತು, ತಪ್ಪಾಯ್ತು, ನಾನು ಹಿಡಿದೇ ತಪ್ಪಾಯ್ತು. ಅದೊಂದು ಸಂದರ್ಭದಲ್ಲಿ ಜನ ಎಲ್ಲ ಸುತ್ಕೊಂಡಾಗ ನನ್ಗೆ ಗೊತ್ತಾಗಿಲ್ಲ. ಯಾರೋ ಇವಾಗ ಬಂದು ಅವ್ನು ಶೇಕ್ ಹ್ಯಾಂಡ್ ಕೊಟ್ಟರು, ನಾವು ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತೀವಿ. ಸೊ ಹಾಗೆ ಬಂದು ಒಂದು ಲಾಂಗ್ನ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ, ಅದು ತಪ್ಪಾಗಿದೆ. ಅದಕ್ಕೆ ಏನೇನು ಬೇಕೋ ಪೊಲೀಸು ಅವರಿಗೆ ಕಾನೂನು ರೀತಿ ಕ್ರಮ ತಗೊಂಡು ಮಾಡಿದ್ರು. ಯಾವ ರೀತಿ ಆಗಿದೆ ಏನು ಅಂತೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರಲಿಲ್ಲ. ಅಂದರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಲ್ಲ ಅದು ಎಲ್ಲ ಆರ್ಟಿಫಿಷಿಯಲ್ ಅಂತೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತೇಳಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ದಾಖಲಾತಿಗಳು ತಗೊಂಡು ಒಂದು ನೋಟಿಸ್ನ ಕೊಟ್ಟು ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನಿಮ್ಮ ಕೈಯಲ್ಲಿ ಲಾಂಗನ್ನು ಹಿಡಿಬಿಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳಿಸಿದೆ. ಗೊತ್ತಾಗಲ್ಲ, ಅದು ಶೂಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾವು ಈಸಿಯಾಗಿ ಆ್ಯಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚದು ವ್ಯಾಲ್ಯೂ ಅಂದರೆ ಇವಾಗ ಗೊತ್ತಾಯ್ತು ನಮಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ ಈ 1 ಅವರ್ ಒಳಗಡೆ ಬರುತ್ತೆ, ನಮ್ಮ ಆಚೆ ಕಡೆ ಅಳ್ಳಾಡಕ್ಕೂ ಬಿಡ್ತಾ ಇರಲಿಲ್ಲ. ಸರ್ ದುಡ್ಡುಗಳು ಅಂತ ಹೇಳೋರು. ಸೊ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಎಲ್ಲರೂ ತಲೆ ಬಾಗ್ಲೇಬೇಕು ಅನ್ನೋದು ಮಚ್ಚು ವ್ಯಾಲ್ಯೂ ಇವತ್ತು ಗೊತ್ತಾಯ್ತು.